ಪಂಚಾಯತ್ ಅಭಿವೃದ್ಧಿ ನೆರೆದಿರ್ತಕ್ಕಂಥ ಎಲ್ಲ ಈ ಗ್ರಾಮದ ಬಂಧುಗಳೇ, ಹೊರಡಿ ಶಿವಶಕ್ತಿ ಅವರ ಕುಟುಂಬದ ಎಲ್ಲ ಆತ್ಮೀಯ ಸದಸ್ಯರು, ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಹೊರಡಿ ಶಿಕ್ಷಕರು ಹಮ್ಮಿಕೊಂಡಿದ್ದಾರೆ. ಒಂದು ಶವ ಸ್ವೀಕರೀಕರಣ ಬೆಳಗ್ಗೆ ಹೊರಡಿ ಶಿಕ್ಷಕರು ನಿರಂತರವಾಗಿ ಗ್ರಾಮ ಪಂಚಾಯತ್ನಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇರಿದ್ದಾರೆ. ಈ ಗ್ರಾಮದ ಏನು ಕೆಲವು ಕೊರತೆಗಳನ್ನು ನೋಡಿ ಅವರ ತಾಯಿಯ ಸ್ಮರಣಾರ್ಥವಾಗಿ ಈ ಶವ ಸ್ವೀಕರೀಕರಣ ಪ್ರಕ್ರಿಯೆಯನ್ನು ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಈಗಾಗಲೇ ಒಂದು ಅಭಿಪ್ರಾಯ ನೀವು ಪಂಚಾಯತಿಗೆ ಕೊಟ್ಟರಿ, ನಿರ್ವಹಣೆ ಮಾಡಿ ಆಸ್ಪತ್ರೆಯಲ್ಲಿ ಇರುವುದಕ್ಕೆ ಅದನ್ನು ನಿರ್ವಹಣೆ ಮಾಡೋದು ನಿರಂತರವಾಗಿ ಅದಕ್ಕೊಂದು ಏನಾದರೂ ಒಂದು ಮಾನಿಟರ್ ಮಾಡಲಿಕ್ಕೆ ಏನಾದರೂ ಒಂದು ಸಮಿತಿ ತಾವು ಮಾಡಿಕೊಂಡ್ರೆ ನಿಜವಾಗಿ ಇದರ ನಿರ್ವಹಣೆ ಸುಸೂತ್ರವಾಗಿ ನಡೆಸದೆ ಅಂತೇಳಿ. ಇಲ್ಲದಿದ್ದರೆ ತಗೊಂಡೋದು ಯಾರು, ಅವ್ರು ತಂದು ಕೊಡೋದು ಯಾವಾಗಲೂ ಹಾಗೆ ಇದಕ್ಕೆಲ್ಲ ಪಂಚಾಯತ್ನವರಿಗೆ ಆಗಲಿ ಆಸ್ಪತ್ರೆ ವೈದ್ಯಾಧಿಕಾರಿಗಳಾಗಲಿ ಅದಕ್ಕೆ ಇದು ಮಾಡಲಿಕ್ಕೆ ಕಷ್ಟ. ಅದಕ್ಕೆ ಒಂದು ಸಮಿತಿ ಏನಾದರೂ ನಿಮ್ಮೊಳಗೆ ಮಾತಾಡಿ ಒಂದು ಸಮಿತಿ ಮಾಡಿ ಒಂದು ಪೂರ್ತಿ ದಿವಸ ಅಲ್ಲ ಅಂತ ಹೇಳುದು ನಾನು. ಯಾಕಂತ ಹೇಳಿದ್ರೆ ಒಬ್ಬ ಅಗತ್ಯಕ್ಕೆ ತಗೊಂಡೋಗಿ 4 ದಿನ ಬಿಟ್ಟು ಹಣವೇ ಇಲ್ಲ, 4 ದಿನ ಅವರು ಮನೆಯಲ್ಲೇ ಇರ್ತದೆ, ಇಲ್ಲಿ ಇರುವುದಿಲ್ಲ, ತಂದು ಕೊಡುವುದಿಲ್ಲ. ಸಣ್ಣ ಮೊತ್ತದ ಫೀಸ್ ಆದರೂ ಇಲ್ಲಿ ಇರೋದು ಯಾವುದು ಧರ್ಮಾರ್ಥಕ್ಕಿದೆ, ಎಲ್ಲರಿಗೂ ಆ ಶಕ್ತಿ ಕೊಡುವ ಶಕ್ತಿ ಇದೆ. ಅದರ ಸಣ್ಣ ಮೊತ್ತದ ನಿರ್ವಹಣೆಗಾದರೂ ಅದರ ಖರ್ಚಿಗಾದರೂ ಮುಂದಿನ ದಿನದಲ್ಲಿ ಆಗ್ತದೆ. ಅದರಿಂದ ಒಂದು ಒಳ್ಳೆಯ ಸಮಿತಿಯನ್ನು ಮಾಡಿ ಅದನ್ನು ನಿರ್ವಹಣೆಗೆ ಸುಸೂತ್ರವಾದ ನಿರ್ವಹಣೆಗೆ ಅವಕಾಶವನ್ನು ಮಾಡಿಕೊಂಡ್ರೆ ಖಂಡಿತ ಈ ಶವ ಸ್ವೀಕರೀಕರಣ ಪಟ್ಟಿಗೆ ಬೆಳೆಯಲಿದ್ದರೆ ಅದರ ಅನುಕೂಲ ತುಂಬ. ಇಲ್ಲದಿದ್ದರೆ ಈಗಾಗೆ ಬೇರೆ ಬೇರೆ ದೂರದ ಊರುಗಳಿಂದ ಅದನ್ನು ತರಬೇಕಾದ ಅನಿವಾರ್ಯತೆ ಇವತ್ತುಂಟು. ಮತ್ತು ಶವ ಸ್ವೀಕರೀಕರಣದ ಪಟ್ಟಿಗೆ ಅವಶ್ಯಕತೆ ಸಹ ಇವತ್ತು ಖಂಡಿತ ಇದೆ. ಎಲ್ಲರ ಮನೆಯಲ್ಲಿ ಈಗಾಗಲೇ ಒಂದು ದಿನ ಕಾಯುವಂಥದ್ದು, 2 ದಿನ ಕಾಯುವಂಥ ಅನಿವಾರ್ಯತೆ ಇವತ್ತು ನಮ್ಮ ಇಲ್ಲಿನ ಎಲ್ಲ ಹಳ್ಳಿಯ ಕುಟುಂಬದಲ್ಲಿ ಇರುವುದರಿಂದ ಇದನ್ನು ಶಾಶ್ವತವಾಗಿ ಉಪಯೋಗ ಆಗಬೇಕಾದ್ರೆ ಅದರ ನಿರ್ವಹಣೆ ಸರಿಯಾಗಿ ಇರಬೇಕಾಗ್ತದೆ. ಈಗ ಪ್ರತಾಪ್ ಹೇಳಿದರು, ಒಂದು ನಮ್ಮ ಕೋಟೇಶ್ವರದ ವಿದ್ಯುತ್ ಚಾಲಿತ ಶವಾಗಾರ ಅವರು ಎಲ್ಲ ಅನುದಾನವನ್ನು ಕೊಟ್ಟು ಅದನ್ನು ನಿರ್ಮಾಣ ಮಾಡಿ ಎಲ್ಲ ಸಂಪೂರ್ಣ ಮಾಡಿದ್ದಾರೆ. ಉದ್ಘಾಟನೆ ಮಾಡಬೇಕಂತೆ, ಉದ್ಘಾಟನೆ ಮಾಡಿ ಕೈ ನೋಡುವುದಾದ್ರೆ ಆ ಉದ್ಘಾಟನೆ ಮಾಡುವುದಿಲ್ಲ ಅಂತೇಳಿ ಹೇಳುವ ಅಭಿಪ್ರಾಯವನ್ನು ಸಹ ಅವರು ವ್ಯಕ್ತ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿಯ ವಿದ್ಯುತ್ ಶಕ್ತಿ ಬಿಲ್ ಬರ್ತದೆ. ನಿರ್ವಹಣೆ ಮಾಡುವುದು ಗ್ರಾಮ ಪಂಚಾಯತಿಗೆ ಎಷ್ಟು ಸುಲಭ ಅಲ್ಲ. ಹಾಗೆ ಅವರ ಸಹಕಾರ, ಹರಿಪ್ರಸಾದ್ ಸಹಕಾರ, ಇವೆಲ್ಲರ ಸಹಕಾರ, ಎಲ್ಲ ಇಡೀ ತಾಲೂಕಿನ ಎಲ್ಲ ಪ್ರಾಥಮಿಕ ಸೊಸೈಟಿಗಳ ಸಹಕಾರದಿಂದ ಸ್ವಲ್ಪ ಹಣವನ್ನು ಸಂಗ್ರಹ ಮಾಡಿ ಅದನ್ನು ಬ್ಯಾಂಕ್ನಲ್ಲಿಟ್ಟು ಅದನ್ನು ಈಗ ನಿರಂತರವಾಗಿ 1-1.5 ವರ್ಷ 2 ವರ್ಷ ಆಗ್ತಾ ಬಂದಿದೆ. ನಿರ್ವಹಣೆ ನಡೀತಾ ಇದೆ. ಆದರೆ ಜನರಿಗೂ ಇವತ್ತು ವಿದ್ಯುತ್ ಜಾಗದಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಆಸಕ್ತಿ ಇಲ್ಲ. ಅವರಿಗೆ ನಮ್ಮ ಏನು ಕಟ್ಟಿಗೆಯ ಒಂದು ಶವಗಾರದಲ್ಲೇ ಅವರದ್ದು ಅಂತ್ಯ ಸಂಸ್ಕಾರ ಆಗಬೇಕಂತ ಹೇಳುವ ಮನಸ್ಥಿತಿ ಸಹ ಇರುವುದರಿಂದ ಮುಂದಿನ ದಿನದಲ್ಲಿ ಇದು ಬೇಡಿಕೆ ಬರಬಹುದು. ಈಗಾಗಲೇ ಅಲ್ಲಿ ಒಂದು 50 ಕಿಲೋವಾಟಿನ ಒಂದು ಸೋಲಾರ್ ಘಟಕವನ್ನು ಸಹ ಈಗಾಗಲೇ ಅದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈಗ ಮುಂದಿನ ದಿನದಲ್ಲಿ ಇನ್ನೊಂದು 100 ಕಿಲೋವಾಟಿಂದು ಸೋಲಾರ್ ಘಟಕವನ್ನು CSRನಲ್ಲಿ ಮಂಜೂರು ಮಾಡ್ತೇನೆ ಅಂತ ಹೇಳಿದ್ದಾರೆ BPC ಅನ್ನೋರು. ಅದು ಬಂದರೆ ಒಂದು 150 ಕಿಲೋವಾಟ್ ಆದರೆ
ನಮಗೆ ಪ್ರತಿದಿನ ಪ್ರೊಡಕ್ಷನ್ ವಿದ್ಯುತ್ ಉತ್ಪಾದನೆ 1500-500-600 ಯೂನಿಟ್ ಉತ್ಪಾದನೆ ಆದರೆ ಅದಕ್ಕೆ ಸರಿಯಾಗಿ ವೆಚ್ಚದಲ್ಲಿ ಆಗಬಹುದು ಹೇಳುವ ಆಶೆಯಿಂದ ಇನ್ನು ಈ ದಾನಿಗಳ ಕೊಟ್ಟ ನೆರವಿನಿಂದ ಅದನ್ನು ನಿರಂತರವಾಗಿ ನಡೆಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅಲ್ಲಿ ಸಹ ಒಂದು 2-3 ಜನ ಜವಾಬ್ದಾರಿ ತಗೊಂಡು ನಿರಂತರವಾಗಿ ಆ ಇದರಲ್ಲಿ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಒಂದು ಸುಸೂತ್ರವಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಇದನ್ನು ಸಹ ಯಾವುದೇ ದಾನಿಗಳು ಇವತ್ತು ಕೊಟ್ಟದ್ದನ್ನು ಅದು ದುರುಪಯೋಗ ಆಗಬಾರ್ದು, ಅದು ಅನುಪಯುಕ್ತವಾಗಬಾರ್ದು. ಅದರ ಉಪಯೋಗ ಆಗಬೇಕಾದ್ರೆ ಅದನ್ನು ದೈನಂದಿನ ಏನು ಅದರ ನಿರ್ವಹಣೆಯನ್ನು ಮಾಡ್ತಾ ಇದ್ರೆ ಮಾತ್ರ ಆಗ್ತದೆ. ದಾನಿಗಳಿಗೆ ಖಂಡಿತ ಕೊರತೆ ಇಲ್ಲ. ಇವತ್ತು ದಾನಿಗಳು ಇದ್ದಾರೆ. ತಾವು ಕೊಟ್ಟ ದಾನ ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆದರೆ ಮಾತ್ರ ದಾನಿಗಳಿಗೆ ಸಹ ಸಂತೋಷ ಆಗ್ತದೆ. ಆದ್ದರಿಂದ ನಾವು ಯಾವ್ಯಾವ ಕೆಲಸ ನಾವು ಸರಿಯಾಗಿ ವಿನಿಯೋಗ ಮಾಡ್ತೇವೆ ಖಂಡಿತ ದಾನಿಗಳು ಸಿಗ್ತಾರೆ. ಇವತ್ತಿನ ಈ ಶವಶೈಕ್ಷಣೀಕರಣ ಪಟ್ಟಿಗೆ ಇದನ್ನು ಅಶೋಕ್ ಶೆಟ್ಟಿ ಮತ್ತು ಕುಟುಂಬದವರು ಕೊಟ್ಟಿದ್ದಾರೆ. ಖಂಡಿತ ಅವರಿಗೆ ಇನ್ನೂ ಹೆಚ್ಚಿನ ಈ ಗ್ರಾಮಕ್ಕೆ ಹಾಲಾಡಿ ಗ್ರಾಮ ಪಂಚಾಯತ್ ಈ ವ್ಯಾಪ್ತಿಯ ಒಳ್ಳೊಳ್ಳೆಯ ಕೊಡುಗೆಗಳನ್ನು ಕೊಡಲಿಕ್ಕೆ ದೇವರವರಿಗೆ ಶಕ್ತಿಯನ್ನು ಕೊಡಲಿ. ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದರ ನಿರ್ವಹಣೆ ಸರಿಯಾಗಿ ಆಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ